ತೊಡಗಿದೆ. ಹೌದು, ರಾಜ್ಯದ ಭ್ರಷ್ಟರ ವಿರುದ್ಧ ನೇರ ಯುದ್ಧ ಸಾರಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಹಳದಿ ಸೈನ್ಯ ಕಟ್ಟಿ ಆರ್ಭಟಿಸುತ್ತಿರುವ ರವಿಕೃಷ್ಣ ರೆಡ್ಡಿ ಅವರ ಬಗ್ಗೆ ನಾನಿಂದು ಹೇಳಲು ಹೊರಟಿದ್ದೇನೆ. ಎಲ್ಲೋ ಸೈನ್ಯದ ಅಬ್ಬರಕ್ಕೆ ತತ್ತರಿಸಿರುವ ಭ್ರಷ್ಟರೆಲ್ಲ ಒಗ್ಗೂಡಿ ಒಬ್ಬರೇ. ಆ ಇಡೀ ಭ್ರಷ್ಟಾಚಾರಿಗಳು ಸದಾ ಒಂದು ಸೊಫಿಸ್ಟಿಕೇಟೆಡ್ ವ್ಯವಸ್ಥೆಯಂತೆ ಕೆಲಸ ಮಾಡುತ್ತಾರೆ. ಒಬ್ಬ ಭ್ರಷ್ಟ ಸಿಕ್ಕಿ ಬೀಳುತ್ತಲೇ ಆ ಭ್ರಷ್ಟ ಜಾತಿಯ ಮಿಕ್ಕವರೆಲ್ಲರೂ ತಮ್ಮವನನ್ನು ರಕ್ಷಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಾರೆ. ರಾಜಕಾರಣಿಗಳು ಅಧಿಕಾರಿಗಳನ್ನು, ಇವರಿಬ್ಬರನ್ನು ಮತ್ತೊಂದು ವ್ಯವಸ್ಥೆ ರಕ್ಷಿಸಲು ಪ್ರಯತ್ನಿಸುತ್ತದೆ. ಇಂತಹ ಬಲಿಷ್ಠ ಕೂಟವನ್ನು ಬೆತ್ತಲು ಮಾಡುವ ಪರ್ಯಾಯ ವ್ಯವಸ್ಥೆಯೊಂದು ರಾಜ್ಯದಲ್ಲಿ ರೂಪ ತಾಳಿ ತಾನೂ ಬಲಗೊಳ್ಳುತ್ತಾ ಸಾಗಿರುವುದು ಭ್ರಷ್ಟರ ಜಾತಿಯ ನಿದ್ದೆಗೆಡಿಸಿದೆ. ಸಣ್ಣ ಸಸಿಯಾಗಿ ಹುಟ್ಟಿ ರೆಂಬೆ ಕೊಂಬೆಗಳಾಗಿ ಚಾಚಿ ದೊಡ್ಡ ವೃಕ್ಷದಂತೆ ಬೆಳೆದು ನಿಂತಿರುವ ಆ ವ್ಯವಸ್ಥೆಯನ್ನು ಕಂಡು ಅಕ್ಷರಶಃ ಭ್ರಷ್ಟರ ಎದೆ ನಡುಗಿ ಹೋಗಿದೆ. ಇಷ್ಟು ದಿನ ತಾವು ನಿರ್ಲಕ್ಷಿಸಿದ್ದ ಒಬ್ಬ ವ್ಯಕ್ತಿ, ಒಂದು ಸಣ್ಣ ಗುಂಪು ಬಹುದೊಡ್ಡ ಹೋರಾಟ ಆಂದೋಲನವಾಗಿ ಪರಿವರ್ತನೆಯಾಗಿರುವುದು ಭ್ರಷ್ಟ ಸಂಕುಲ ದಿಢೀರ್ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಆ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಹತ್ತಿಕ್ಕುವ ಸಂಚೊಂದು ತೆರೆಮರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರೂಪುಗೊಳ್ಳತೊಡಗಿದೆ. ಹೌದು, ರಾಜ್ಯದ ಭ್ರಷ್ಟರ ವಿರುದ್ಧ ನೇರ ಯುದ್ಧ ಸಾರಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಹಳದಿ ಸೈನ್ಯ ಕಟ್ಟಿ ಆರ್ಭಟಿಸುತ್ತಿರುವ ರವಿಕೃಷ್ಣ ರೆಡ್ಡಿ ಅವರ ಬಗ್ಗೆ ನಾನಿಂದು ಹೇಳಲು ಹೊರಟಿದ್ದೇನೆ. ಎಲ್ಲೋ ಸೈನ್ಯದ ಅಬ್ಬರಕ್ಕೆ ತತ್ತರಿಸಿರುವ ಭ್ರಷ್ಟರೆಲ್ಲ ಒಗ್ಗೂಡಿ ಭ್ರಷ್ಟಾಚಾರ ವಿರೋಧಿ ಆಂದೋಲನವಾಗಿ ವಿಸ್ತಾರಗೊಳ್ಳುತ್ತಿರುವ ಕೆಆರ್ಎಸ್ ಪಕ್ಷವನ್ನು ಹತ್ತಿಕ್ಕಲು ಸ್ಕೆಚ್ ರೂಪಿಸುತ್ತಿರುವ ಸೆನ್ಸೇಷನ್ ಮಾಹಿತಿಯನ್ನು ಇಲ್ಲಿ ಹೊರಗೆಳೆಯಲು ಹೊರಟಿದ್ದೇನೆ. ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿರುವ ಕೆಆರ್ಎಸ್ ಪಕ್ಷ ಮತ್ತು ರವಿಕೃಷ್ಣ ರೆಡ್ಡಿ ಸೇನಾನಿಗಳನ್ನು ದಮನಿಸಲು ತೆರೆಮರೆಯಲ್ಲಿ ಆರಂಭವಾಗಿರುವ ಗಂಭೀರ ಪ್ರಯತ್ನಗಳ ಮಾಹಿತಿಗಳನ್ನು ತೆರೆದಿಡಲು ಹೊರಟಿದ್ದೇನೆ. ಏನು ಆ ಸ್ಕೆಚ್ಚು? ಭ್ರಷ್ಟರ ಜಾತಿಯ ಆ ಕುತಂತ್ರ ಏನು? ಇಷ್ಟು ದಿನ ಕೆಆರ್ಎಸ್ ಪಕ್ಷದ ಹೋರಾಟಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದ ದೊಡ್ಡವರು ಈಗ ಏಕಾಏಕಿ ರವಿಕೃಷ್ಣ ರೆಡ್ಡಿ ಸೈನ್ಯದ ಮೇಲೆ ಕಣ್ಣು ಕೆಂಡ ಮಾಡಿಕೊಳ್ಳಲು ಕಾರಣವೇನು? ನೀತಿ ಮೀಡಿಯಾಗೆ ಸಿಕ್ಕಿರುವ ಗುಪ್ತ ಮಾಹಿತಿಗಳಾದರೂ ಏನು? ತಿಳಿಯೋಣ ಬನ್ನಿ. ಸ್ನೇಹಿತರೆ, 3 ವರ್ಷದ ಹಿಂದೆ ಅವತ್ತೊಂದಿನ ನಾನು ಕನ್ನಿಂಗ್ಯಾಮ್ ರಸ್ತೆಯಲ್ಲಿ